ಅವರು ಅದ್ಭುತವಾಗಿರತಕ್ಕಂಥ ಚಿತ್ರಣ ಕೊಟ್ಟಿದ್ದಾರೆ. ಪ್ರಾಯಶಃ ಇದುವರೆಗೆ ನಮ್ಮ ಪ್ರಸನ್ನ ವೆಂಕಟದಾಸರ ಬಗ್ಗೆ ಬಂದಿರತಕ್ಕಂಥ ಯಾವುದೇ ಕೃತಿಗಳಲ್ಲಿ ಅವರ ಸಂಸಾರ, ಅವರ ಕುಟುಂಬ, ಅವರ ಮನೆತನ, ಅವರ ಪರಂಪರೆ, ಅವರ ತಂದೆ ತಾಯಿ ಮತ್ತೆ ಅವರ ಒಂದು ಕುಟುಂಬದಲ್ಲಿರತಕ್ಕಂಥ ಮೌಲ್ಯಗಳು, ಆ ಚಿಂತನೆಗಳು ಅದ್ಭುತವಾಗಿ ಬಂದಿದೆ. ಅದು ಅವರ ತಾಯಿಯ ಚಿತ್ರವನ್ನು ಕೊಟ್ಟಾಯಿತು ಅಂತಂದ್ರೆ ನನಗನ್ನಿಸ್ತು, ಈ ಪುಸ್ತಕ ಓದಿದಾಗ ವಿದ್ವಾಂಸರುಗಳು, ಸಿದ್ಧಾಂತಿಗಳು, ಶಾಸ್ತ್ರಕಾರರುಗಳು ಶಾಸ್ತ್ರದ ಪುಸ್ತಕವನ್ನು, ಫಿಲಾಸಫಿ ಪುಸ್ತಕ ಬರೀತಾರೆ. ಆ ಫಿಲಾಸಫಿ ಪುಸ್ತಕವನ್ನು ನಾವಿಲ್ಲಿ ಕೂತರು ಯಾರು ಓದಕ್ಕಾಗಲ್ಲ, ಓದಿದ್ರೆ ಅರ್ಥವಾಗಲ್ಲ ನಮಗೆ. ಫಿಲಾಸಫಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರತಕ್ಕಂಥ ಅಧ್ಯಯನಶೀಲರುಗಳು ಓದ್ಕೊಳ್ತಾರೆ. ಕಾಮನ್ ಮ್ಯಾನ್ ಅಂತ ನಾವೇ ನಮ್ಗೆ ಅರ್ಥ ಆಗಲ್ಲ. ಆದರೆ ಅದೇ ಫಿಲಾಸಫಿಯ ತತ್ವಶಾಸ್ತ್ರವನ್ನ, ತತ್ವಜ್ಞಾನವನ್ನ, ಸಿದ್ಧಾಂತವನ್ನ, ದರ್ಶನವನ್ನ ಅತ್ಯಂತ ಸಾಮಾನ್ಯ ಮನುಷ್ಯರ ಮಾತುಗಳ ಮೂಲಕ ಈ ಕೃತಿನಲ್ಲಿ ರೇಖಾಚಿತ್ರಕ್ಕೆ ಕೊಟ್ಟಿದ್ದಾರೆ. ಇಡೀ ಪುಸ್ತಕ ಒಂದು ದ್ವೈತ ಫಿಲಾಸಫಿ ಪ್ರೀತಿಸಿದ್ದಾಗಿದೆ. ದ್ವೈತ ಸಿದ್ಧಾಂತದ ಒಳ್ಳೆ ವ್ಯಾಖ್ಯೆ. ಆದರೆ ಇದನ್ನ ಸಿದ್ಧಾಂತದ ಟೆಕ್ಸ್ಟ್ ಬುಕ್ ಆಗಿ ಸಿಲೆಬಸ್ ಆಗಿ ಅವರು ಬರೆಯಲಿಲ್ಲ. ಪ್ರಸನ್ನ ವೆಂಕಟದಾಸರ ಬದುಕನ್ನ, ಕುಟುಂಬವನ್ನು ಹೇಳ್ತಾ 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 ಅವರು ನಂಬಿದಂತಹ, ಅವರು ಗೌರವಿಸಿದಂತಹ, ಅವರು ಕೈ ಹಿಡಿದಂತಹ, ಅವರು ಊರ್ಗೋಲಾದಂಥ ಸಿದ್ಧಾಂತ ಯಾವುದು ಅದನ್ನು ಹೇಳ್ಕೊಂಡು ಆ ಸಿದ್ಧಾಂತ ಎಷ್ಟು ತತ್ವ ಮತ್ತೆ ಸತ್ಯ ಭರಿತವಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಹಾಗೆ ದ್ವೈತ ಸಿದ್ಧಾಂತದ ವಿಶಿಷ್ಟವಾಗಿರತಕ್ಕಂತಹ ವೈಶಿಷ್ಟ್ಯಗಳನ್ನು ಕೂಡ ಈ ಕೃತಿನಲ್ಲಿ ಯಾರಿಗೂ ಬೇಜಾರಾಗ್ಬೋದು, ಆದ್ರೆ ಸಿದ್ಧಾಂತ ಅರ್ಥವಾಗಬೇಕು. ಹಾಗೆ ಸರಳ, ಸಹಜ, ಸುಂದರ ಕನ್ನಡದ ಕಾದಂಬರಿಯ ಮಾತುಗಳ ಮೂಲಕ ಸಿದ್ಧಾಂತವನ್ನು ಕೊಡ್ತಾರೆ. ತುಂಬಾ ಕಷ್ಟ ಇದೆ. ಫಿಲಾಸಫಿಯ ತತ್ವಶಾಸ್ತ್ರದ ವಿಚಾರಗಳನ್ನ ಕಾದಂಬರಿಯ ಭಾಷೆಯಲ್ಲಿ ಕುತೂಹಲಕಾರವಾಗಿ ಅರಳಿಸಿಕೊಂಡು ಅತ್ಯಂತ ಸಾಮಾನ್ಯ ಮನುಷ್ಯನಿಗೂ ಸ್ಪಂದಿಸತಕ್ಕಂಥ, ಅರ್ಥವಾಗತಕ್ಕಂಥ ರೀತಿಯಲ್ಲಿ ಕೊಡತಕ್ಕಂಥದ್ದು ಕಷ್ಟ ಸಾಧ್ಯ. ಆದ್ರೆ ಅತ್ಯಂತ ಪಳಗಿರತಕ್ಕಂತಹ ಸಾಹಿತ್ಯ ಆದ್ದರಿಂದ, ನುರಿತ ಕೈ ಆದ್ದರಿಂದ ಅವರು ಈ ಅಸಾಧ್ಯವಾಗಿರತಕ್ಕಂಥದ್ದನ್ನು ಈ ಕಾದಂಬರಿಯಲ್ಲಿ ಸಾಧ್ಯ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಬಾಗಲಕೋಟೆನಲ್ಲಿ ಸೂರ್ಯ ಹೆಂಗ್ ಬರ್ತಾನೆ ಅಂತ ಅನ್ನೋದು ವರ್ಣನೆ ಮಾಡ್ತಾರೆ. ಪ್ರಪಂಚದ ಯಾವ್ಯಾವುದೋ ದೇಶದಲ್ಲಿ ಸೂರ್ಯ ಬರ್ತಾನೆ, ಆಗುಂಬೆ ಸೂರ್ಯ ಅಂತ ಎಲ್ಲ ಕಥೆ ಹೇಳ್ತಾರೆ. ಅದು ಬಾಗಲಕೋಟೆನ ಸೂರ್ಯ ಹೆಂಗ್ ಬಂದ ಅಂತ ಅವ್ರಿಗೆ ಪ್ರಾರಂಭ ಮಾಡ್ತಾ ಇರೋದು. ಹೆಗಲಿನ ಮೇಲೆ ಹೊನ್ನಿನ ರೇಷ್ಮೆ ಮಡಿ ವಸ್ತ್ರ ಹೊದ್ದುಕೊಂಡು ಬಂದಂತಹ ಬಂಗಾರದ ಕಿರಣದ ಸೂರ್ಯ ಬಂದ. ಓಣಿ ಸಂಸ್ಕೃತಿನಲ್ಲಿದ್ದವರು, ವಿದ್ವಾಂಸರ ಸಂಸ್ಕೃತಿನಲ್ಲಿದ್ದವರಿಗೆ ಸೂರ್ಯ ಹಿಂಗೆ ಕಾಣಬೇಕಾದ್ರು, ಬೇರೆ ಕಾಣಂಗಿಲ್ಲ. ಅದು ರೇಖಾಕ ಅವರು ಬಾಲ್ಯದಿಂದ ಇಲ್ಲಿ ಬಂದಿದ್ದರಿಂದ, ಆದ್ರೆ ಎಲ್ಲರೂ ನಾವು ಬಾಲ್ಯ ಇಲ್ಲೇ ಕಲ್ವಲ್ಲ ಅಂತಂದ್ರೆ ನಮಗೆ ರೇಖಾ ಅವ್ರಿಗೆ ಅದೇ ಡಿಫರೆನ್ಸು. ಪುರಂದರದಾಸ ಸತ್ಯಂ ಜಯತಿದು ಪಂಚಭೇದು ನಿತ್ಯ ಶ್ರೀ ಗೋವಿಂದ ಅಂತ ಹಾಡ್ ಬಂದ್ರು. ಅವ್ರು ಕಾದಂಬರಿಲಿ ಹೆಂಗ್ ಹೇಳಿಸ್ತಾರ ಅಂತಂದ್ರ ಅವ್ರು ಹೇಳ್ತಾರೆ, ಪ್ರಸನ್ನತೆಯಿಂದ ಕೊರಳಿನ ಇಂಪಿನಲ್ಲಿ ಹಾಡುತ್ತಾ ಹಾಡುತ್ತಾ ಹಾರಾಡ್ತಾ ಹಾರಾಡ್ತಾ ಹೊರಟ ಹಕ್ಕಿಗಳ ಸಾಲು ತುಂಬಾ ಪ್ರಸನ್ನವಾಗಿ, ತುಂಬಾ ಪ್ರಶಾಂತವಾಗಿರತಕ್ಕಂತಹ ವಾತಾವರಣದಲ್ಲಿ ಕೊರಳಿನ ಇಂಪಿನಲ್ಲಿ ಹಾಡ್ತಾ ಹಾಡ್ತಾ ಹಾರಾಡ್ತಾ ಹಾರಾಡ್ತಾ ಹೊರಟ ಹಕ್ಕಿಗಳ ಸಾಲು ಏನು ಸ್ವತಂತ್ರ, ಸ್ವಚ್ಛಂದ ಉಲ್ಲಾಸವನ್ನ, ಪುಳಕವನ್ನ ಅನುಭವಿಸ್ತಾ ಇದೆಯೋ ಅಂಥ ಉಲ್ಲಾಸ, ಪುಳಕ, ಸಂತೋಷ ಈ ಸತ್ಯವಾದ ಜಗತ್ತಿನಲ್ಲಿ ನಾನು ಮಿಳಿತವಾಗಿದ್ದೇನೆ ಅನ್ನತಕ್ಕಂಥ ಭಾವನೆ ಬಂದಾಗ ಆಗುತ್ತೆ ಏನದು. ಜಗತ್ ಸತ್ಯತ್ವವನ್ನ ಈ ಮಾತುಗಳ ಮೂಲಕ ಹೇಳತಕ್ಕಂತಹ ಹೊಸ ರೀತಿ ಇದೆಯಲ್ಲ, ಅದ್ಭುತ ಇದು. ನೀವು ಜಗತ್ತು ಸತ್ಯ ಅಂತ ನೀವು ಟೆಕ್ಸ್ಟ್ ಬುಕ್, ಫಿಲಾಸಫಿ ಟೆಕ್ಸ್ಟ್ ಬುಕ್ ಅಲ್ಲಿ ಜಗತ್ ಸತ್ಯಂ ಜಗತ್ತಿದು ಅಂತ ಹೇಳಬೇಕು. ಈ ಸತ್ಯ ಜಗತ್ತಿನಲ್ಲಿ ಮಿಳಿತಾಗಿದ್ದೇನೆ, ಇದ್ರ ಜೊತೆನಲ್ಲಿ ಆನಂದವಾಗಿ ಇದೆಲ್ಲ ನೋಡಿ ಅನುಭವಿಸ್ತಾ ಇದ್ದೀನಿ ಅಂತಂದಾಗ, ಆ ಹೇಳುವಾಗ ಮತ್ತೆ ಅದು ಸ್ಪಂದನ ಆದಾಗ ಆಗತಕ್ಕಂಥ ಸಂತೋಷವಾಗೋ ಅರ್ಥ. ಇನ್ನೊಂದು ಕಡೆ ಮಾತು ಹೇಳ್ತಾರೆ, ನಿರ್ಜೀವ ವಸ್ತುಗಳಿಗೂ ಜೀವ ತುಂಬಾನೇನೋ ಅನ್ನಿಸ್ತದಪ್ಪ ಯಾಕೋ ಅಂತ. ಎಲ್ಲ ಕಡೆ ಭಗವಂತನ ನೋಡಬೇಕು ಅನ್ನತಕ್ಕಂಥ ಮಧ್ವಾಚಾರ್ಯರ ಅವರ ಜೀವನದ ಅನುಭವ, ಎಲ್ಲದರಲ್ಲಿ ಯಾವಾಗಲೂ ಪರಮಾತ್ಮನ ಸನ್ನಿಧಾನವನ್ನು ನೋಡಿ ಅನ್ನತಕ್ಕಂತಹ ಜಗತ್ತಿನ ಎಲ್ಲಾ ಫಿಲಾಸಫಿಗಳ ಅಂತಿಮವಾಗಿರತಕ್ಕಂತಹ ಗುರಿ ಎಷ್ಟು ಸರಳ ಹೇಳ್ತಾರಂದ್ರ,
ನಿರ್ಜೀವ ವಸ್ತುಗಳು ಜೀವ ತುಂಬನಪ್ಪ, ಆ ಜೀವದೊಳಗೆ ಜೀವ ಇಟ್ಟಾನಪ್ಪ, ಅವನಿಗೆ ನಮಸ್ಕಾರ ಅಂತಂದ್ರೆ ಈಗ ಬೇಕಾ ಎಲ್ಲ ಚಂಡೀಗಢ ತರ ಡೆವಲಪ್ ಆಗ್ತದೆ, ಬಾಗಲಕೋಟೆ ಮುಂದೆ ಒಳ್ಳೆ ಸಿಟಿ ಆಗ್ತದೆ, ಅಲ್ಟ್ರಾ ಮಾಡರ್ನ್ ಸಿಟಿ ಆಗ್ತದೆ. ಆದ್ರೆ 200 ವರ್ಷ ಹಿಂದೆ, 250 ವರ್ಷ ಹಿಂದೆ ಇದೇ ಬಾಗಲಕೋಟೆ, ಇದೇ ಘಟಪ್ರಭ ಮಧ್ಯದ ಓಣಿಗಳಲ್ಲಿ ಆ ಶತಮಾನಗಳಲ್ಲಿ ನಮ್ಮ ಜನ ಹೇಗೆ ಬದುಕುತ್ತಾ ಇದ್ರು, ಇಲ್ಲಿನ ನೆಲ, ಇಲ್ಲಿನ ಜಲ, ಇಲ್ಲಿನ ಜನ, ಇಲ್ಲಿನ ಮನ ಹೇಗಿದ್ದು ಅನ್ನತಕ್ಕಂಥದ್ದನ್ನ, ಬಡತನ ಇತ್ತು, ದಾರಿದ್ರ್ಯ ಆಯಿತು, ದಟ್ಟ ದಾರಿದ್ರ್ಯ ಆಯಿತು, ಬಡತನ ಆಯಿತು. ಆ ದಟ್ಟ ದಾರಿದ್ರ್ಯ, ಬಡತನದಲ್ಲಿ ಎಂತ ಹೃದಯ ಶ್ರೀಮಂತಿಕೆ, ಧೀಮಂತಿಕೆ ಇತ್ತು ಅನ್ನೋದನ್ನ ತೋರಿಸ್ತಾರೆ. ಈಗೆಲ್ಲ ಶ್ರೀಮಂತಿಕೆ ಬಂದದ, ಯಾಕೋ ಒಳಗೆ ಸಣ್ಣತನ ಅಲಪತನ ಬಂದದಲ್ಲ, ಇದೇನು? ಈ ಕಾದಂಬರಿ ಪೂರ್ತಿ ಓದ್ವಿ ನಾನು ಅನ್ನಿಸ್ತು, ಘಟಪ್ರಭೆ ಮೇಲೆ ಎಷ್ಟು ಪ್ರಭಾವ ಬೀರುತ್ತದ. ಆ ಘಟಪ್ರಭೆಯ ಪ್ರಭೆ, ಆ ಪ್ರಭೆಯ ಪ್ರಭಾವಳಿ, ಆ ಪ್ರಭಾವಳಿಯ ಪ್ರಭಾವದ ಪ್ರವಾಹವೇ ಈ ಪುಸ್ತಕ ಆಗಿದೆ. ಇಡೀ ಕರ್ನಾಟಕ ಸಂಸ್ಕೃತಿಗೆ ಬಾಗಲಕೋಟೆ ಸಂಸ್ಕೃತಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಕರ್ನಾಟಕದ ಸಂಸ್ಕೃತಿ ಹೇಳುವಾಗ ಬಾಗಲಕೋಟೆ ಬಿಟ್ಟು ಅವ್ರು ಹೇಳುವಂಗಿಲ್ಲ. ಆದರೆ ಬಾಗಲಕೋಟೆಯ ಪ್ರಾದೇಶಿಕ ಸಂಸ್ಕೃತಿಗೆ ಪ್ರಸನ್ನ ವೆಂಕಟದಾಸರ ಕೊಡುಗೆ, ಓಣಿ ಕೊಡುಗೆ ಬಹಳ ಮಹತ್ವದ. ಪ್ರಸನ್ನ ವೆಂಕಟದಾಸರು ಈ ಲೋಕಕ್ಕೆ ಅವರ ತಾಯಿಯ ಗರ್ಭದೊಳಗೆ ಹ್ಯಾಂಗ್ ಬಂದ್ರು ಅಂತ ಹೇಳ್ತಾರೆ. ಯಾವುದೋ ಒಂದು ಆಕಾಶದಿಂದ ಬೆಳಕು ಹರ್ಕೊಂಡು ಬಂದು, ಆ ಬೆಳದಿಂಗಳ ಬೆಳಕಾಗಿ ಎಲ್ಲಿಂದೋ ನಡ್ಕೊಂಡು ಬಂದು ಬೆಳಕಿನ ಉಂಡೆ ಆಗಿ ಮುಗ್ಧವಾಗಿ ಮಲಗಿದ್ದಂತಹ ಹೆಂಡತಿಯ ಮಡಿಲು ಸೇರಿತು. ತಕ್ಷಣ ಯಾವುದೋ ಒಂದು ಬೆಳಕಿನ ಪ್ರಭಾವಲಿ ಅವಳನ್ನು ಸುತ್ತುವರಿತು. ಕಡೆಗೆ ಆ ಬೆಳಕೆ ಇಡೀ ಜಗತ್ತನ್ನ ಬೆಳಗತಕ್ಕಂಥ ಚೈತನ್ಯಮಯವಾಗಿರತಕ್ಕಂತಹ ಪ್ರಸನ್ನ ವೆಂಕಟದಾಸರ ಆಯಿತು. ಒಂದೊಂದು ಮಾತಿನಲ್ಲಿ ಅದೇನು ವಿದ್ಯುತ್ ಸಂಚಾರ, ವಿದ್ಯುತ್ ಲಹರಿಯನ್ನಾಕೆ ಕೊಡ್ತಾ ಹೋಗ್ತಿದ್ದಾರೆ. ಇನ್ನೊಂದು ಸಂಸ್ಕಾರ ಕೊಡಬೇಕು.